ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 15ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ಸ್ವಶಾಂತರೂಪೇ ಶ್ವಿತರೈ ಸ್ವರೂಪೈರಭ್ಯರ್ಧಮಾನೇಷ್ವನುಕಂಪಿತಾತ್ಮ ಪರಾವರೇಶೋ ಮಹದಂಶಯುಕ್ತೋ ಹ್ಯಜೋಪಿ ಜಾತೋ ಭಗವಾನ್ ಯಥಾಗ್ನಿಃ. ಅನುವಾದ: ಆಧ್ಯಾತ್ಮಿಕ ಮತ್ತು ಐಹಿಕ ಸೃಷ್ಟಿಗಳ ಸರ್ವ ದಯಾಮಯ ನಿಯಂತ್ರಕನಾದ ದೇವೋತ್ತಮ ಪುರುಷನು ಅಜಾತನು. ಆದರೆ ಶಾಂತಿಯುತರಾದ ಭಕ್ತರ ಮತ್ತು ಐಹಿಕ ಪ್ರಕೃತಿ ಗುಣಗಳಿಗೆ ಒಳಗಾದ ವ್ಯಕ್ತಿಗಳ ನಡುವೆ ತಿಕ್ಕಾಟ ಉಂಟಾದಾಗ ಅವನು ಮಹತ್ ತತ್ವದಿಂದೊಡಗೂಡಿ ಅಗ್ನಿಯಂತೆ ಜನಿಸುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಉದ್ಧವ ವಿದುರರಿಗೆ ಹೇಳ್ತಾ ಇದ್ದಾನೆ, ಆ ಒಂದು ಭಗವಂತನ ಲೀಲೆಗಳೇನಿದೆಯೋ ಅದರಲ್ಲಿ ಹಾಸ್ಯ ಇರ್ಬೋದು, ವಿನೋದ, ಎಲ್ಲ ಲೀಲೆಗಳನ್ನು ಕೂಡ ಒಬ್ಬರಿಗೊಬ್ಬರು ಪರಸ್ಪರ ವಿನಿಮಯ ಮಾಡಿಕೊಂಡಾದ್ಮೇಲೆ ಕೃಷ್ಣ ತಮ್ಮನ್ನ ಬಿಟ್ಟು ಹೊರಟೋದ ಮೇಲೆ ವ್ರಜಕನ್ಯರಿದಾರಲ್ಲ ಅವ್ರು ತುಂಬಾನೇ ವ್ಯಥೆ ಪಟ್ಕೊಳ್ತಾರೆ. ಮತ್ತೆ ಅವರೆಲ್ರಿಗೂ ಕೂಡ ಬುದ್ಧಿ ಶೂನ್ಯತೆ ಅಂತಂದ್ರೆ ಏನು, ಬುದ್ಧಿನೇ ಓಡೋದಿಲ್ಲ. ಯಾವಾಗಲೂ ಅವರು ಅವನ ಒಂದು ವಿಚಾರದಲ್ಲೇ ಮುಳುಗಿರ್ತಾ ಇದ್ರು. ಮನೆ ಕೆಲಸ ಎಲ್ಲವನ್ನು ಕೂಡ ಮರೆತು ಅವ್ರು ಕೂತ್ಕೊಂಡ್ಬಿಡ್ತಾರೆ. ಅಷ್ಟೊಂದು ಅವರು ಅವನು ಇಷ್ಟಪಡ್ತಾ ಇರ್ತಾರೆ. ಅವನು ಹೋದ ಅಂತಂದಿದ ತಕ್ಷಣ ಇವರಿಗೆ ಪ್ರಪಂಚನೇ ಮುಳುಗೋದಾಗೆ ಅಂತ ಹೇಳ್ತೀವಲ್ವಾ, ಆ ರೀತಿ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ಮತ್ತೆ ಐಹಿಕ ಎರಡೂ ಸೃಷ್ಟಿಗಳನ್ನ ಮಾಡುವಂತಹ ಸರ್ವದಯಾಮಯ ನಿಯಂತ್ರಕ ಯಾರು ಅಂತಂದ್ರೆ ಆ ದೇವೋತ್ತಮ ಪರಮಪುರುಷ. ಅವನು ಅಜಾತ ಅಂದ್ರೆ ಅವನಿಗೆ ಹುಟ್ಟೇ ಇಲ್ಲ, ಆಯ್ತಾ. ಅವನು ಹುಟ್ಟಬೇಕು ಅಂತ ಏನಿಲ್ಲ, ಅವನು ಹುಟ್ಟು ಸಾವು ಅನ್ನೋದು ಯಾವುದೂ ಇಲ್ಲ. ಆದರೂ ಕೂಡ ಶಾಂತಿಯುತರಾದಂತಹ ಭಕ್ತರು ಮತ್ತೆ ಐಹಿಕ ಪ್ರಕೃತಿ ಗುಣಗಳಿಗೆ ಒಳಗಾಗಿರುವಂಥ ವ್ಯಕ್ತಿಗಳು ಅಂದರೆ ರಾಕ್ಷಸರು ಮತ್ತೆ ದೇವತೆಯ ಗುಣಗಳಿರೋರು ಅಂತ ಅಂದರೆ ಭಕ್ತರು ಇರ್ತಾರಲ್ಲ, ಅವರು ಯಾವಾಗೂ ಶಾಂತವಾಗಿರೋದಕ್ಕೆ ಇಷ್ಟಪಡ್ತಾರೆ. ಆದರೆ ಐಹಿಕ ಪ್ರಪಂಚದಲ್ಲೇ ಮುಳುಗಿರೋರು ಹೇಗಿರ್ತಾರೆ ಹೇಳಿ, ಅವ್ರಿಗೆ ಯಾವಾಗಲೂ ಬೇರೆಯವ್ರಿಗೆ ಹಿಂಸೆ ಕೊಡೋದು, ಗಲಾಟೆ ಮಾಡೋದು, ತೊಂದರೆ ಕೊಡೋದು ಇದು ಇಷ್ಟ ಇರುತ್ತೆ. ಇವರಿಬ್ಬರ ನಡುವೆ ಯಾವಾಗ ತಿಕ್ಕಾಟ ಉಂಟಾಗುತ್ತೋ ಆಗ ಭಗವಂತ ಮಹತ್ ತತ್ವದ ಜೊತೆ ಸೇರಿಕೊಂಡು ಅಗ್ನಿಯ ಹಾಗೆ ಅವನು ಇಲ್ಲಿ ಹುಟ್ಟುತ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಅವನು ಹುಟ್ಟಿಲ್ಲ, ಆದ್ರೆ ಇವರಿಬ್ಬರ ತಿಕ್ಕಾಟಕ್ಕೆ ಇದನ್ನ ನಿಲ್ಲಿಸ್ಬೇಕು, ಭಕ್ತರಿಗೆ ಒಳ್ಳೇದು ಮಾಡಬೇಕು ಮತ್ತೆ ದುಷ್ಟರಿಗೆ ಶಿಕ್ಷೆ ಕೊಡಬೇಕು, ಅವ್ರಿಗೂ ಕೂಡ ಮುಕ್ತಿಯನ್ನು ಕೊಡಬೇಕು ಅಂತಂದ್ಬಿಟ್ಟು ಭಗವಂತ ಇಲ್ಲಿಗೆ ಬರ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ ಭಕ್ತರು ಸ್ವಭಾವತಃ ಶಾಂತಿಯುತರು, ಏಕೆಂದರೆ ಅವರಿಗೆ ಐಹಿಕ ಹಂಬಲಗಳಿಲ್ಲ. ಮುಕ್ತಾತ್ಮನಿಗೆ ಆಕಾಂಕ್ಷೆಗಳಿರುವುದಿಲ್ಲ, ಆದ್ದರಿಂದ ಅವನಿಗೆ ವಿಷಾದವೂ ಇಲ್ಲ. ಯಾವುದನ್ನಾದರೂ ಹೊಂದ ಬಯಸುವವನು ಅದನ್ನು ಕಳೆದುಕೊಂಡಾಗ ವ್ಯಥಪಡುತ್ತಾನೆ. ಭಕ್ತರಿಗೆ ಐಹಿಕ ಅನುಭೋಗದ ಅಥವಾ ಆಧ್ಯಾತ್ಮಿಕ ಮೋಕ್ಷದ ಹಂಬಲಗಳಿರುವುದಿಲ್ಲ. ಅವರು ಕರ್ತವ್ಯಪರರಾಗಿ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರು. ತಾವು ಎಲ್ಲಿದ್ದೇವೆ, ಏನು ಮಾಡುತ್ತಿದ್ದೇವೆ ಅನ್ನೋದನ್ನು ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ಇವರೆಲ್ಲರೂ ಐಹಿಕ ಅಥವಾ ಆಧ್ಯಾತ್ಮಿಕ ಆಸ್ತಿಗಳಿಗಾಗಿ ಹಂಬಲಿಸುತ್ತಾರೆ. ಆದರೆ ಭಕ್ತರು ಐಹಿಕ ಅಥವಾ ಆಧ್ಯಾತ್ಮಿಕ ಆಸ್ತಿಗಳಿಗಾಗಿ ಹಂಬಲಿಸುವುದಿಲ್ಲ. ಭಗವಂತನ ಇಚ್ಛಾನುಸಾರ ಐಹಿಕ ಅಥವಾ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಗವಂತನ ಸೇವೆ ಸಲ್ಲಿಸುವುದೊಂದೇ ಅವರ ಇಚ್ಛೆ. ಭಗವಂತನು ಅಂತಹ ಭಕ್ತರ ಬಗ್ಗೆ ವಿಶೇಷ ಸಹಾನುಭೂತಿ ಹೊಂದಿರುತ್ತಾನೆ. ಅಂದರೆ ಅರ್ಥ ಇಲ್ಲಿ ಭಕ್ತರ ಒಂದು ಗುಣ ಹೇಗಿರುತ್ತೆ ಮತ್ತು ಐಹಿಕ ಪ್ರಪಂಚದಲ್ಲಿ ಮುಳುಗಿರ್ತಾರಲ್ಲ ಅಂಥವ್ರ ಗುಣ ಹೇಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಗವದ್ ಭಕ್ತರು ಸ್ವಭಾವತಾನೇ ಅವರು ಶಾಂತಿ ಪ್ರಿಯರು, ಶಾಂತವಾಗಿರಬೇಕು ಅಂತ ಇಷ್ಟ ಇರುತ್ತೆ. ಯಾಕೆ ಅಂತಂದರೆ ಮೊದಲು ನಮಗೆ ಶಾಂತಿ ಹೆಂಗೆ ಸಿಗುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ನಾವು ಐಹಿಕ ಪ್ರಪಂಚದ ಒಂದು ಆಸೆಗಳನ್ನು ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ನಾವು ಶಾಂತವಾಗಿರೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಮ್ಮ ಮನಸ್ಸೊಳಗಡೆ ಅದೇ ಓಡ್ತಾ ಇರುತ್ತೆ. ಏನಾದರೂ ಒಂದು ವಸ್ತುವನ್ನು ಇಚ್ಛೆ ಪಡ್ತೀವಿ, ಒಬ್ಬ ವ್ಯಕ್ತಿ ನಮಗೆ ಬೇಕು ಅಂತ ಅನ್ನಿಸ್ತಾನೆ ಅಂತಂದರೆ ಅದು ಸಿಗೋವರೆಗೂ ನಮಗೆ ಅದೇ ಇರುತ್ತೆ. ಮತ್ತು ಸಿಕ್ಕಿದ ಮೇಲೂ ಅದು ಎಲ್ಲಿ ಕಳೆದು ಹೋಗುತ್ತೋ ಅನ್ನೋದ್ರ ಬಗ್ಗೆನೂ ಚಿಂತೆ. ಅಂದರೆ ಐಹಿಕ ವಿಷಯಗಳಾಗಿರಬಹುದು, ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅದು ಇದ್ರೂ ಕಷ್ಟ, ಇಲ್ಲದೆ ಇದ್ರೂ ಕಷ್ಟ, ನಮ್ಮನ್ನು ಅದು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಆದರೆ
ಅವರಿಗೆ ಅಂದರೆ ಭಗವದ್ ಭಕ್ತರಿಗೆ ಹಂಬಲಗಳೇ ಇರೋದಿಲ್ಲ. ಮುಕ್ತಾತ್ಮನಿಗೆ ಆ ಒಂದು ಆಕಾಂಕ್ಷೆಗಳು ಅನ್ನೋದೇ ಇರೋದಿಲ್ಲ. ಅದರಿಂದನೇ ಅವನಿಗೆ ಯಾವ ವಿಷಾದನೂ ಇಲ್ಲ. ಯಾವುದನ್ನಾದರೂ ನಾವು ಇಷ್ಟಪಟ್ಟಾಗ್ಲೇ ಅದನ್ನು ಕಳ್ಕೊಂಬಿಡ್ತೀವಿ, ಅಥವಾ ನನಗೇನಾದರೂ ಇದ್ದರೆ ಅದೆಲ್ಲಿ ಕಳ್ಕೊಂಬಿಡ್ತೀವೋ ಅಂತ ಒಂದು ವ್ಯಥೆ ಕೂಡ ನಮ್ಮಲ್ಲಿ ಇರುತ್ತಲ್ವಾ. ಸೊ ಅದಕ್ಕೆ ಭಕ್ತರಿಗೆ ಐಹಿಕ ಅನುಭೋಗಿಸೋದು, ಅದನ್ನೆಲ್ಲ ಭೋಗಿಸ್ಬೇಕು ಅನ್ನೋ ಆಸೆನೂ ಇಲ್ಲ. ಹೋಗ್ಲಿ ಆಧ್ಯಾತ್ಮಿಕದ ಇರುತ್ತಾ, ಅದೂ ಇರೋದಿಲ್ಲ. ಅಂದರೆ ಈಗ ನಾವೆಲ್ಲ ಈ ಸಾಧನೆ ಯಾಕೆ ಮಾಡ್ತಾ ಇದ್ದೀವಿ? ನಮಗೆ ಭಗವಂತ ಬೇಕು, ನಮಗೆ ಮುಕ್ತಿ ಬೇಕು, ನಮಗೆ ಮೋಕ್ಷ ಬೇಕು ಅಂತ ಅಲ್ವಾ. ಅಂದರೆ ನಾವಿನ್ನೂ ಭಕ್ತರಾಗಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಆಧ್ಯಾತ್ಮಿಕದ ಆಸಕ್ತಿನೂ ಕೂಡ ಇರೋದಿಲ್ಲ. ಅಂದರೆ ಏನು, ಆಧ್ಯಾತ್ಮಿಕದಲ್ಲಿ ಮುಕ್ತಿ ಮೋಕ್ಷ ಬೇಕು ಅನ್ನೋದನ್ನು ಕೂಡ ಬಯಸೋದಿಲ್ಲ. ಅಂಥ ಸ್ಥಿತಿಗೆ ಯಾರು ಬಂದಿರ್ತಾರೋ ಅವರು ನಿಜವಾಗ್ಲೂ ಭಕ್ತರು. ನಾವು ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ಅಷ್ಟೇ, ಭಕ್ತರಾಗಿಲ್ಲ ಇನ್ನೂ, ಆಯಿತಾ. ನಮಗೆ ಯಾವಾಗ ಆ ಸ್ಥಿತಿ ಬರುತ್ತೆ, ಈಗ ನಾವೇನು, ನಾನು ಭಗವಂತನ ನೋಡಬೇಕು, ನಾನು ಅವನ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿಯಿಂದ ಕೇಳ್ತಾ ಇದ್ವಿ. ಯಾಕೆ ಕೇಳ್ತಾ ಇದ್ವಿ? ನಮಗೊಂದು ಆಸೆ ಇರುತ್ತೇನೋ, ನನಗೆ ಮುಕ್ತಿ ಸಿಗಬೇಕು, ನನಗೆ ಮೋಕ್ಷ ಸಿಗಬೇಕು ಅಂತ. ಇಲ್ಲ, ನಾವು ಎಲ್ಲಿರ್ತೀವೋ ಅಲ್ಲಿ ಇಟ್ಕೊಂಡು ಭಗವಂತನ ಸೇವೆ ಮಾಡೋದಿದೆಯಲ್ಲ, ಅದೊಂದೇ ಭಗವಂತನ ವಿಷಯವನ್ನು ಕೇಳ್ತಾ ಇರೋದು. ಆಸೆಯಿಂದ ಅದನ್ನು ಖುಷಿಯಿಂದ ಕೇಳಿ ಆನಂದ ಪಡ್ತೀವಲ್ವ, ಅಷ್ಟು ಮಾತ್ರ ಇರಬೇಕು. ಅಲ್ಲಿ ಇದನ್ನು ಕೇಳ್ತಾ ಇರೋದು ಯಾಕೆ ಅಂತಂದರೆ ನನಗೆ ಮುಕ್ತಿ ಸಿಗುತ್ತೆ ಅಂತ ನಾವು ಏನೋ ಒಂದು ಅಲ್ಲಿ ಬಯಕೆಯನ್ನು ಇಟ್ಕೊಂಡಿರ್ತೀವಲ್ವ, ಅದು ನಿಜವಾಗ್ಲೂ ಭಕ್ತನ ಒಂದು ಸ್ವಭಾವ ಅಲ್ಲ. ಯಾರು ಭಕ್ತರಾಗಿರ್ತಾರೋ ಅವರಿಗೆ ಆಧ್ಯಾತ್ಮಿಕದ ಮುಕ್ತಿ ಮೋಕ್ಷಗಳು ಬೇಕಾಗಿಲ್ಲ. ಅವ್ರಿಗೆ ಬರೀ ತನ್ನ ಕರ್ತವ್ಯ ಅಂತ ಅಂದ್ಕೊಂಡು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರ್ತಾನೆ ಅವನು ಯಾವಾಗಲೂ. ಅವ್ನಿಗೇನು ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ, ಅದು ಯಾವುದು ಬರಲ್ಲ ನೋಡಿ. ಈ ಲೋಕವನ್ನು ಎಲ್ಲರೂ ಬೈಕೊಳ್ತಾರೆ, ಇದು ಪಾಪ, ಇದು ಜೈಲು, ಅದು ಇದು ಅಂತ ನಾವೇ ಬೇಕಾದಷ್ಟು ಸರಿ ಧರ್ಮಗ್ರಂಥಗಳಲ್ಲಿ ಓದಿದ್ದೀವಲ್ವಾ. ಆದರೆ ಒಬ್ಬ ಭಕ್ತನ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅವನು ಇಲ್ಲೇ ಇರಲಿ, ನರಕದಲ್ಲೇ ಇರಲಿ, ಸ್ವರ್ಗದಲ್ಲೇ ಇರಲಿ, ಇನ್ನು ಗೋಲೋಕ ಬೃಂದಾವನದಲ್ಲಾದರೂ ಇರಲಿ, ಅವನು ಎಲ್ಲಿದ್ದೀನಿ ಏನಿದ್ದೀನಿ ಅದ್ಯಾವುದನ್ನು ಅವ್ನು ನೋಡೋದಿಲ್ಲ. ಅವನು ಏನು ಅಂತಂದರೆ ಎಲ್ಲಾದರೂ ಇರಲಿ, ನಾನು ಭಗವಂತನ ಸೇವೆ ಮಾಡ್ತಾ ಇರಬೇಕು. ಅದು ನರಕ ಆದರೆ ಏನು, ಸ್ವರ್ಗ ಆದರೆ ಏನು, ಆ ರೀತಿ ಮನಸ್ಥಿತಿಯಲ್ಲಿ ಅವನು ಇರ್ತಾನೆ. ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಇವರೆಲ್ಲರೂ ಕೂಡ ಏನನ್ನು ಇಷ್ಟಪಡ್ತಾರೆ ಅಂತಂದರೆ, ಐಹಿಕದಲ್ಲಿ ಏನೋ ಬೇಕು ಅಥವಾ ಆಧ್ಯಾತ್ಮಿಕದಲ್ಲಿ ಏನೋ. ಅಂದರೆ ಅದು ಒಂದು ಆಸ್ತಿ ಆಯ್ತಲ್ವಾ. ಐಹಿಕ ಆಸ್ತಿ ಆಗಿರ್ಬೋದು, ಆಧ್ಯಾತ್ಮಿಕ ಆಸ್ತಿ ಆಗಿರ್ಬೋದು, ಅದಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ ಅವರು. ಆದರೆ ಭಕ್ತರು ಐಹಿಕದ್ದೇ ಆಗಿರ್ಬೋದು, ಆಧ್ಯಾತ್ಮಿಕದ್ದೇ ಆಗಿರ್ಬೋದು, ಅಂಥ ಆಸ್ತಿಗಳಿಗೆ ಅವರು ಹಂಬಲಿಸೋದಿಲ್ಲ. ಭಗವಂತನ ಇಚ್ಛೆಗೆ ಅನುಸಾರವಾಗಿ ಐಹಿಕನಾದರೂ ಆಗಿರಲಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಾದರೂ ಆಗಿರಲಿ, ಅವನ ಸೇವೆ ಮಾಡ್ಕೊಂಡು ಇರೋದು, ಇದಿಷ್ಟೇ ಅವರಿಗಿರುವಂಥ ಇಚ್ಛೆ. ಭಗವಂತ ಏನು ಮಾಡ್ತಾನೆ, ಅಂಥ ಭಕ್ತರ ಮೇಲೆ ಅವನು ವಿಶೇಷವಾಗಿ ಸಹಾನುಭೂತಿಯನ್ನು ಹೊಂದಿರ್ತಾನೆ. ಅವರಿಗೆ ಅವನು ಕೇರ್ ಮಾಡೋದು. ಈಗ ಎಕ್ಸಾಂಪಲ್ಗೆ ಭಕ್ತ ಪ್ರಹ್ಲಾದ ನೋಡಿ, ಅವನಿಗೆ ಮುಕ್ತಿ ಮೋಕ್ಷ ರಾಜ್ಯ ಯಾವುದ್ರ ಮೇಲೂ ಆಸೆ ಇರಲಿಲ್ಲ. ಆದರೆ ತನ್ನ ಕರ್ತವ್ಯ ಏನು, ಭಗವಂತನ ನಾಮಸ್ಮರಣೆ ಮಾಡೋದು ನನ್ನ ಕರ್ತವ್ಯ, ಮಾಡ್ತಾ ಇರ್ತಾನೆ. ಅವನು ನನ್ನನ್ನು ಸಾಯಿಸ್ತಾನ, ಕೊಲ್ತಾನ, ಅಥವಾ ನನ್ನನ್ನು ಬದುಕಿಸ್ತಾನ, ಯಾವುದ್ರ ಬಗ್ಗೆನೂ ಅವ್ನಿಗೆ ಯೋಚನೆ ಇಲ್ಲ. ಯಾಕೆಂದರೆ ಅವನು ಎಲ್ಲಿದ್ದರೂ ಕೂಡ ಅವನು ಭಗವಂತನ ಸ್ಮರಣೆನಲ್ಲಿ ಮುಳುಗಿರೋದೇ ಅವನ ಕೆಲಸ. ಆದಮೇಲೆ ಅವನು ಭೂಲೋಕದಲ್ಲಾದರೂ ಇರಲಿ, ಸ್ವರ್ಗದಲ್ಲಾದರೂ ಇರಲಿ, ನರಕದಲ್ಲಾದರೂ ಇರಲಿ, ಅವನು ಯೋಚನೆ ಮಾಡೋದಿಲ್ಲ. ಇದು ಭಕ್ತರ ಒಂದು ಗುಣ. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ಪ್ರಕೃತಿ ಗುಣಗಳಲ್ಲಿ ತಮ್ಮ ವಿಶೇಷ ಮನೋಭಾವಗಳನ್ನು ಹೊಂದಿರುತ್ತಾರೆ. ಆದ್ದರಿಂದಲೇ ಅವರನ್ನು ಇತರರೆಂದು ಅಥವಾ ಅಭಕ್ತರೆಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಯೋಗಿಗಳೂ ಸೇರಿದಂತೆ ಈ ಇತರರು ಭಗವದ್ ಭಕ್ತರಿಗೆ ಕಿರುಕುಳ ಕೊಡುತ್ತಾರೆ. ಮಹಾಯೋಗಿ ದೂರ್ವಾಸ ಮುನಿಗಳು ಮಹಾರಾಜ ಅಂಬರೀಷನಿಗೆ ಅವನು ಮಹಾನ್ ಭಕ್ತನಾದ ಕಾರಣ ಕಿರುಕುಳ ನೀಡಿದರು. ಮಹಾನ್ ಕರ್ಮಿ ಹಾಗೂ ಜ್ಞಾನಿಯಾದ ಹಿರಣ್ಯಕಶಿಪು ತನ್ನ ವೈಷ್ಣವ ಪುತ್ರನಾದ ಪ್ರಹ್ಲಾದ ಮಹಾರಾಜನಿಗೆ ಕಿರುಕುಳ ಕೊಟ್ಟನು. ಇತರರು ಭಗವದ್ ಭಕ್ತರಿಗೆ ಕಿರುಕುಳ ಕೊಟ್ಟ ಇಂತಹ ಇನ್ನೂ ಅನೇಕ ಪ್ರಕರಣಗಳಿವೆ. ಇಂತಹ ಘರ್ಷಣೆ ಸಂಭವಿಸಿದಾಗ ತನ್ನ ಶುದ್ಧ ಭಕ್ತರ ಬಗೆಗಿನ ಅತೀವ ಅನುಕಂಪದಿಂದಾಗಿ ಭಗವಂತನು ಮಹತ್ತತ್ವವನ್ನು ನಿಯಂತ್ರಿಸುವ ಸ್ವಾಂಶ ವಿಸ್ತರಣೆಗಳೊಂದಿಗೆ ಸ್ವಯಂ ಅವತರಿಸುತ್ತಾನೆ. ನೋಡಿ, ಇಲ್ಲಿ ಬೇರೆ ಬೇರೆ ರೀತಿಯ ಮಾರ್ಗಗಳಿದೆ, ಬೇರೆ ಬೇರೆ ರೀತಿಯ
ಬೇರೆ ಬೇರೆ ರೀತಿಯ ಅಥವಾ ಬೇರೆ ಬೇರೆ ಗುಣಗಳನ್ನು ಹೊಂದಿರುವಂಥವ್ರು ಇದ್ದಾರೆ. ಈಗ ಕರ್ಮಿಗಳಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಯೋಗಿಗಳಾಗಿರ್ಬೋದು, ಇವರು ತಮ್ಮದೇ ಆದಂಥ ವಿಶೇಷವಾದಂತಹ ಮನೋಭಾವನೆಗಳನ್ನು ಹೊಂದಿರ್ತಾರೆ. ಅದಕ್ಕೆ ಇವರನ್ನ ಇತರರು, ಅವರು ಭಕ್ತರು ಅಂತ ಅನ್ನಿಸ್ಕೊಳ್ಳಲ್ಲ, ಅವರನ್ನ ಇತರರು ಅಂತ ಕರೀತಾರೆ ಅಥವಾ ಅಭಕ್ತರು ಅಂತ ಕರೀತಾರೆ. ಕೆಲವೊಂದು ಸರಿ ಯೋಗಿಗಳು ಕೂಡ ಭಕ್ತರಿಗೆ ಕಿರುಕುಳಗಳನ್ನು ಕೊಡ್ತಾರೆ. ಈಗ ನೋಡಿ, ತಪಸ್ವಿಗಳು ಅಂತ ಹೇಳ್ತೀವಿ ಅಥವಾ ಋಷಿ ಮುನಿಗಳು ಅಂತ ಹೇಳ್ತೀವಿ, ಇವರನ್ನೆಲ್ಲ ಯೋಗಿಗಳು ಅಂತ ಕರೀತಾರಲ್ವಾ. ಯೋಗವನ್ನ ಅಭ್ಯಾಸ ಮಾಡಿಕೊಂಡು ಅವ್ರು ಭಗವಂತನ ಕಡೆ ಹೋಗಬೇಕು ಅಂತ ಇರ್ತಾರೆ. ಅವರು ಕೂಡ ಭಕ್ತರಿಗೆ ಕಿರುಕುಳವನ್ನು ಕೆಲವೊಂದ್ಸರಿ ಕೊಡ್ತಾರೆ. ಇದಕ್ಕೆ ಎಕ್ಸಾಂಪಲ್ಲು ಏನು ಅಂತಂದ್ರೆ ದೂರ್ವಾಸ ಮುನಿಗಳು. ಮಹಾರಾಜ ಅಂಬರೀಷ ಇರ್ತಾನಲ್ಲ, ಅವನು ತುಂಬಾ ದೊಡ್ಡ ಭಕ್ತ. ಅವನು ಎಲ್ಲರೂ ಅವನನ್ನ ಹೊಗಳ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ದೂರ್ವಾಸ ಮುನಿಗಳು ಅವನಿಗೇನಾದ್ರೂ ಒಂದು ತೊಂದರೆ ಕೊಡಬೇಕು ಅಂತ ಬರ್ತಾರೆ. ಆದ್ರೆ ಕಡೆಗೆ ಭಗವಂತ ಬಂದು ಆ ಮುನಿಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ತಾರೆ. ಅಂದ್ರೆ ಇದು ಘಟನೆ ಮುಂದೆ ಬರುತ್ತೆ ನಮ್ಗೆ ಭಾಗವತದಲ್ಲಿ, ಅವಾಗ ಫುಲ್ಲು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಂಬರೀಷ್ ಮಹಾರಾಜ ರಾಜನಾಗಿದ್ರು ಕೂಡ ತಾನು ದೇವಸ್ಥಾನಕ್ಕೆ ಕಾಲ್ನಡಿಗೆಯಿಂದ ಬಂದು ಆ ದೇವಸ್ಥಾನದ ಆವರಣವನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡಿ, ಅಂದ್ರೆ ಭಗವಂತನಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಸೇವೆ ಮಾಡ್ತಾ ಇದ್ದ ಅಂತ ದೊಡ್ಡ ಭಕ್ತ ಅವನು. ಅವನಿಗೆ ತೊಂದರೆ ಕೊಡಬೇಕು ಅಂತ ದೂರ್ವಾಸ ಮುನಿಗಳು ಬರ್ತಾರೆ. ಆದ್ರೆ ಭಗವಂತ ಆ ರೀತಿ ಅವನಿಗೇನು ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನೊಂದು, ಈಗ ತಾನೇ ನಾನು ಹೇಳಿದೆ, ಭಕ್ತ ಪ್ರಹ್ಲಾದ ಇದಾನಲ್ಲ, ಅವನು ಅಂದ್ರೆ ತನ್ನ ತಂದೆ, ಅವನು ತುಂಬಾ ತೊಂದರೆ ಕೊಡ್ತಾನೆ ಮಗನಿಗೆ. ಈ ಥರದ್ದು ಬೇಕಾದಷ್ಟು ಎಕ್ಸಾಂಪಲ್ಸು ಭಾಗವತದಲ್ಲಿ ಮತ್ತೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರುತ್ತೆ. ಈ ರೀತಿ ಯಾವಾಗ ಭಕ್ತರಿಗೂ ಅಭಕ್ತರಿಗೂ, ಭಕ್ತರಿಗೂ ಇನ್ನು ಇತರರಿಗೂ ಘರ್ಷಣೆ ಉಂಟಾಗುತ್ತೋ, ಆಗ ತನ್ನ ಶುದ್ಧ ಭಕ್ತರ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇರುತ್ತಲ್ಲ, ಆ ಪ್ರೀತಿಯಿಂದ ಈ ಒಂದು ಮಹತ್ತತ್ವವನ್ನು ನಿಯಂತ್ರಣ ಮಾಡುವಂಥ ಸ್ವಾಂಶ ವಿಸ್ತರಣೆಗಳೇ, ಅಂದರೆ ತನ್ನದೇ ಆದಂತಹ ವಿಸ್ತರಣೆಗಳಿಂದ ಭಗವಂತ ಇಲ್ಲಿ ಅವತರಿಸ್ತಾನೆ. ಮೂಲ ದೇವೋತ್ತಮ ಪರಮಪುರುಷ ತನ್ನನ್ನು ತಾನು ಬೇಕಾದಷ್ಟಾಗಿ ವಿಸ್ತರಣೆ ಮಾಡ್ಕೊಂಡಿದ್ದಾನಲ್ಲ, ಆ ಒಂದು ವಿಸ್ತರಣೆಯ ಜೊತೆಯಲ್ಲಿ ಅವನು ಅವತಾರ ಮಾಡ್ತಾನೆ. ಯಾಕೆ? ಭಕ್ತರಿಗೆ ತೊಂದರೆ ಕೊಡೋರಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ. ಭಗವಂತ ಐಹಿಕ ಮತ್ತು ಆಧ್ಯಾತ್ಮಿಕ ಹೀಗೆ ಉಭಯ ಲೋಕಗಳಲ್ಲೂ ಎಲ್ಲೆಲ್ಲೂ ಇದ್ದಾನೆ. ತನ್ನ ಭಕ್ತರು ಮತ್ತು ಅಭಕ್ತರ ನಡುವೆ ಘರ್ಷಣೆ ಉಂಟಾದಾಗ ಭಕ್ತರ ಸಲುವಾಗಿ ಅವನು ಅವತರಿಸುತ್ತಾನೆ. ದ್ರವ್ಯ ಸಂಘರ್ಷದಿಂದ ಎಲ್ಲೆಲ್ಲೂ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗುವಂತೆ ಸರ್ವವ್ಯಾಪಿಯಾದ ಭಗವಂತನು ಭಕ್ತರು ಮತ್ತು ಅಭಕ್ತರ ನಡುವೆ ಘರ್ಷಣೆಯ ನಿಮಿತ್ತ ಅವತರಿಸುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಕಾರ್ಯ ನಿಯೋಗದಿಂದ ಅವತರಿಸಿದಾಗ ಅವನ ಸ್ವಾಂಶ ವಿಸ್ತರಣೆಗಳೆಲ್ಲ ಅವನನ್ನು ಹಿಂಬಾಲಿಸುತ್ತವೆ. ಇಲ್ಲಿ ಭಗವಂತ ಐಹಿಕ ಮತ್ತೆ ಆಧ್ಯಾತ್ಮಿಕ ಎಲ್ಲ ಕಡೆ, ಎಲ್ಲ ಲೋಕದಲ್ಲೂ ಯಾವಾಗ್ಲೂ ಇರ್ತಾನೆ. ಭಕ್ತ ಮತ್ತೆ ಅಭಕ್ತರ ನಡುವೆ ಯಾವಾಗಾದ್ರೂ ಏನಾದ್ರೂ ಘರ್ಷಣೆಗಳುಂಟಾದಾಗ, ಇಬ್ಬರಿಗೂ ಪೈಪೋಟಿ ನಡೆಯತ್ತಲ್ಲ, ಅಂತ ಸಮಯದಲ್ಲಿ ಈಗ ಹೇಗೆ ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಉಜ್ಕೊಂಡಾಗ ಅಥವಾ ಸಂಘರ್ಷವಾದಾಗ ವಿದ್ಯುತ್ ಶಕ್ತಿ ಉಂಟಾಗುತ್ತೋ, ಅದೇ ರೀತಿ ಭಕ್ತ ಮತ್ತೆ ಅಭಕ್ತರ ನಡುವೆ ಘರ್ಷಣೆ ಆದಾಗ ಭಗವಂತ ಸರ್ವವ್ಯಾಪಿಯಾಗಿರ್ತಾನೆ, ಅವನು ಕಾಣಿಸ್ಕೊಳ್ತಾನೆ, ಅಂದರೆ ಅವತರಿಸ್ತಾನೆ. ಈ ಕೃಷ್ಣ ಇದಾನಲ್ಲ, ಅವನು ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಅವತಾರ ಮಾಡಿದಾಗ ಅವನ ಸ್ವಾಂಶ ವಿಸ್ತರಣೆಗಳೆಲ್ಲರೂ ಕೂಡ ಅವನನ್ನು ಹಿಂಬಾಲಿಸ್ತಾರೆ. ಇದಕ್ಕೇನು ರೀಸನ್ ಅಂತಂದರೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಭಕ್ತರು ಇದ್ದೇ ಇರ್ತಾರೆ. ಅವರು ಅವನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಅದು ಅವರು ನಿತ್ಯ ಮುಕ್ತರಾಗಿರೋದ್ರಿಂದ, ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರೋದ್ರಿಂದ, ಭಗವಂತ ಎಲ್ಲಿರ್ತಾನೋ ಅಲ್ಲಿ ಅವರೆಲ್ಲರೂ ಕೂಡ ಆ ಭಗವಂತನಿಗೆ ಸೇವೆ ಸಲ್ಲಿಸೋದಕ್ಕೋಸ್ಕರ ಜೊತೆಯಲ್ಲೇ ಇರ್ತಾರೆ. ವಸುದೇವನ ಪುತ್ರನಾಗಿ ಅವನು ಅವತರಿಸಿದಾಗ ಅವನ ಅವತಾರದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದವು. ಕೆಲವರು ಅವನು ದೇವೋತ್ತಮ ಪರಮಪುರುಷನೆಂದು ಹೇಳಿದರು, ಇನ್ನೂ ಕೆಲವರು ಅವನು ನಾರಾಯಣನ ಅವತಾರವೆಂದು ಹೇಳಿದರು, ಇತರರು ಅವನು ಕ್ಷೀರೋದಕಶಾಹಿ ವಿಷ್ಣುವಿನ ಅವತಾರವೆಂದು ಹೇಳಿದರು. ಆದರೆ ವಾಸ್ತವವಾಗಿ ಅವನು ದೇವೋತ್ತಮ ಪರಮಪುರುಷ. ಕೃಷ್ಣಸ್ತು ಭಗವಾನ್ ಸ್ವಯಂ ನಾರಾಯಣ. ಪುರುಷರು ಮತ್ತಿತರ ಎಲ್ಲ ಅವತಾರಗಳು ಅವನ ಲೀಲೆಗಳ ನಾನಾ ಭಾಗಗಳಾಗಿ ಕಾರ್ಯನಿರ್ವಹಿಸಲು ಹಿಂಬಾಲಿಸಿ ಬರುತ್ತಾರೆ. ಮಹದ್ ಅಂಶಯುಕ್ತ ಎಂಬುದು ಮಹತ್ತತ್ವದ ಸೃಷ್ಟಿಕರ್ತರಾದ ಪುರುಷರು ಅವನ ಜೊತೆಯಲ್ಲಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಮಹಾಂತಂ ವಿಭುಂ ಆತ್ಮಾನಂ ಎಂದು ವೇದ ಮಂತ್ರಗಳು ದೃಢಪಡಿಸುತ್ತವೆ. ಇಲ್ಲಿ ಕೃಷ್ಣ ಇಲ್ಲಿಗೆ ಬರ್ತಾನಲ್ಲ ವಸುದೇವನ ಮಗನಾಗಿ, ಅವಾಗ
ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಆ ರೀತಿ ಮಾತಾಡ್ಕೊಳ್ತಾರೆ. ಕೆಲವ್ರು ಏನಂತಾರೆ, ಅವನು ದೇವೋತ್ತಮ ಪರಮಪುರುಷ, ಅವನೇ ಮೂಲ ದೇವೋತ್ತಮ ಅಂತ ಹೇಳಿದ್ರೆ, ಇನ್ನೂ ಕೆಲವರು ಅವನು ನಾರಾಯಣನ ಅವತಾರ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಅವನು ಕ್ಷೀರೋದಕಶಾಹಿ ವಿಷ್ಣು ಇದಾನಲ್ಲ ಅವನ ಅವತಾರ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆಯಾಗಿ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಅವನು ದೇವೋತ್ತಮ ಪರಮಪುರುಷ. ಯಾಕೆ ಅಂತಂದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ವೇದಗಳು ಹೇಳ್ತಾ ಇದ್ದಾವೆ. ಸೊ ನಾರಾಯಣ ಅವನೇನೆ. ಪುರುಷರು ಅಂತಂದ್ರೆ ಯಾರು? ಅವನು ಜೊತೆ ಇರುವಂತಹ ಇನ್ನೂ ಬೇಕಾದಷ್ಟು ಅವತಾರಗಳಿದೆಯಲ್ಲ, ಅವನದೇ ಅವತಾರಗಳಾಗಿರ್ಬೋದು, ಅವನದೇ ಸ್ವಾಂಶ ವಿಸ್ತರಣೆಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಭಗವಂತನ ಲೀಲೆಗಳಲ್ಲಿ ತಾವೂ ಒಂದು ಭಾಗಿಗಳಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅವನನ್ನು ಹಿಂಬಾಲಿಸಿ ಇಲ್ಲಿಗೆ ಬರ್ತಾರೆ. ಮಹದಂಶಯುಕ್ತ ಅನ್ನೋಂಥ ಒಂದು ಶಬ್ದವನ್ನು ಇಲ್ಲಿ ಯೂಸ್ ಮಾಡಿದಾರಲ್ಲ, ಅಂತಂದರೆ ಮಹತ್ತತ್ವದ ಸೃಷ್ಟಿಕರ್ತರಾದಂತಹ ಪುರುಷರು ಯಾರು ಈ ಮಹತ್ತತ್ವವನ್ನು ಸೃಷ್ಟಿ ಮಾಡಿರ್ತಾರೋ ಅಂಥ ಪುರುಷರು ಅವನ ಜೊತೆಯಲ್ಲಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಇದನ್ನೆಲ್ಲ ವೇದ ಮಂತ್ರಗಳು ಕೂಡ ಒಪ್ಕೊಂಡು ಅದರಲ್ಲೂ ಕೂಡ ಇದೇ ವಿಷಯಗಳನ್ನು ಹೇಳಿದ್ದಾರೆ. ಕಂಸ, ವಸುದೇವ ಮತ್ತು ಉಗ್ರಸೇನರ ನಡುವೆ ಘರ್ಷಣೆ ಉಂಟಾದಾಗ ಭಗವಂತ ಶ್ರೀಕೃಷ್ಣನು ವಿದ್ಯುತ್ ಶಕ್ತಿಯಂತೆ ಅವತರಿಸಿದನು. ವಸುದೇವ ಮತ್ತು ಉಗ್ರಸೇನ ಭಗವದ್ಭಕ್ತರು. ಕರ್ಮಿಗಳು ಮತ್ತು ಜ್ಞಾನಿಗಳ ಪ್ರತಿನಿಧಿಯಾದ ಕಂಸ ಅಭಕ್ತನಾಗಿದ್ದನು. ಕೃಷ್ಣನನ್ನು ಅವನ ನೈಜ ರೂಪದಲ್ಲಿ ಸೂರ್ಯನಿಗೆ ಹೋಲಿಸಲಾಗಿದೆ. ಅವನು ಮೊದಲು ದೇವಕಿಯ ಗರ್ಭಸಾಗರದಿಂದ ಅವತಾರವೆತ್ತಿದನು. ಮುಂಜಾನೆಯ ಸೂರ್ಯನು ಕಮಲ ಪುಷ್ಪವನ್ನು ಅರಳಿಸುವ ರೀತಿಯಲ್ಲಿ ಅವನು ಕ್ರಮೇಣ ಮಥುರೆಯ ಸುತ್ತಮುತ್ತಲ ಪ್ರದೇಶಗಳ ನಿವಾಸಿಗಳನ್ನು ತೃಪ್ತಿಪಡಿಸಿದನು. ಅನಂತರ ಕ್ರಮೇಣವಾಗಿ ದ್ವಾರಕೆಯಲ್ಲಿ ಅತ್ಯುಚ್ಛ್ರಾಯ ಸ್ಥಾನಕ್ಕೆ ಏರಿದ ಭಗವಂತನು ಸೂರ್ಯಾಸ್ತದಂತೆ ಉದ್ದವನು ಹೇಳಿದ ರೀತಿಯಲ್ಲಿ ಎಲ್ಲವನ್ನು ಅಂಧಕಾರದಲ್ಲಿ ಮುಳುಗಿಸಿ ನಿರ್ಗಮಿಸಿದನು. ಇಲ್ಲಿ ಕಂಸ, ವಸುದೇವ ಮತ್ತು ಉಗ್ರಸೇನ ಈ ಮೂರರ ನಡುವೆ ಯಾವಾಗ ಘರ್ಷಣೆ ಉಂಟಾಗುತ್ತೋ ಆವಾಗ ಭಗವಂತ ಅಲ್ಲಿ ಹೇಗೆ ಒಂದು ವಿದ್ಯುತ್ ಶಕ್ತಿ ಎರಡು ದ್ರವ್ಯಗಳು ಘರ್ಷಣೆ ಆದಾಗ ಉತ್ಪತ್ತಿ ಆಗುತ್ತೋ ಅದೇ ರೀತಿ ಭಗವಂತ ಅಲ್ಲಿ ಅವತರಿಸ್ತಾನೆ. ವಸುದೇವ ಮತ್ತು ಉಗ್ರಸೇನ ಇದ್ದಾರಲ್ಲ, ಇವರಿಬ್ಬರು ಭಗವದ್ಭಕ್ತರು. ಮತ್ತೆ ಕಂಸ ಇರ್ತಾನಲ್ಲ, ಅವನು ಅಭಕ್ತನಾಗಿರ್ತಾನೆ. ಕರ್ಮಿಗಳು ಮತ್ತು ಜ್ಞಾನಿಗಳ ಪ್ರತಿನಿಧಿ ಅವನು. ಇವರಿಗೆಲ್ಲ ಹೆಡ್ ಅವನು. ಯಾಕಂದರೆ ಅಷ್ಟೊಂದು ಅವನಿಗೆ ಭಗವಂತ ಅಂತಂದರೆ ವೈರತ್ವ. ಅದಕ್ಕೋಸ್ಕರ ಇಲ್ಲಿ ಅವನನ್ನು ಅಭಕ್ತ ಅಂತ ಹೇಳಿದ್ದಾರೆ. ಮತ್ತು ಕರ್ಮಿಗಳು ಮತ್ತು ಜ್ಞಾನಿಗಳ ಪ್ರತಿನಿಧಿ ಅಂತ ಹೇಳಿದ್ದಾರೆ. ಇಲ್ಲಿ ಕೃಷ್ಣನನ್ನು ಸೂರ್ಯನಿಗೆ ಹೋಲಿಸಿದಾರಲ್ವಾ, ಅದು ತುಂಬಾ ಸೂಟ್ ಆಗುತ್ತೆ ಇಲ್ಲಿ. ಯಾಕೆ ಅಂತಂದರೆ ನೋಡಿ, ಮೊದಲು ದೇವಕಿಯ ಗರ್ಭದಲ್ಲಿ ಅವನು ಅವತಾರ ಮಾಡ್ತಾನೆ. ಅಂದರೆ ಹೇಗೆ ಸೂರ್ಯ ಸಾಗರದಿಂದ ಹುಟ್ಟೋ ಥರ ನಮಗೆ ಕಾಣಿಸುತ್ತಲ್ವಾ, ಅದೇ ರೀತಿ ದೇವಕಿಯ ಗರ್ಭಸಾಗರದಿಂದ ಅವತಾರ ತಗೊಳ್ತಾನೆ. ಆಮೇಲೆ ಬೆಳಗಿನ ಸೂರ್ಯ ಕಮಲ ಪುಷ್ಪವನ್ನು ಹೇಗೆ ಅರಳಿಸ್ತಾನೋ ಅದೇ ರೀತಿಯಲ್ಲಿ ಮಥುರೆ ಮತ್ತು ಇನ್ನೂ ಸುತ್ತಮುತ್ತ ಇರುವಂಥ ಪ್ರದೇಶಗಳ ನಿವಾಸಿಗಳು ಯಾರ್ಯಾರಲ್ಲೆಲ್ಲ ಇರ್ತಾರೋ ಅವರಿಗೆಲ್ಲ ಅವನು ತೃಪ್ತಿಪಡಿಸ್ತಾನೆ. ಹೇಗೆ ಸೂರ್ಯ ಬಂದಿದ ತಕ್ಷಣ ಆ ಕಮಲಗಳು ತೃಪ್ತಿಯನ್ನು ಹೊಂದುತ್ತೋ, ಅರಳುತ್ತೋ, ಅದೇ ರೀತಿ ಆ ಊರಿನ ಜನಗಳನ್ನೆಲ್ಲ ತೃಪ್ತಿಪಡಿಸ್ತಾನೆ. ಆಮೇಲೆ ಕ್ರಮೇಣವಾಗಿ ದ್ವಾರಕೆಯಲ್ಲಿ ಅವನು ಅತ್ಯುಚ್ಛ್ರಾಯ ಸ್ಥಾನಕ್ಕೆ, ಅಂತಂದರೆ ಸೂರ್ಯ ಹೇಗೆ ಮೇಲಕ್ಕೆ ಬರುತ್ತೋ ಆ ರೀತಿ ದ್ವಾರಕೆಯಲ್ಲಿ ಏರಿ, ಆಮೇಲೆ ಹೇಗೆ ಸೂರ್ಯಾಸ್ತವಾಗುತ್ತೋ ಹಾಗೆ ಭಗವಂತ ಸೂರ್ಯಾಸ್ತನಾಗ್ತಾನೆ. ಈ ರೀತಿ ಉದ್ದವ ಹೇಳಿದ ರೀತಿನಲ್ಲೇ ಭಗವಂತ ಏನು ಮಾಡಿದ, ಸೂರ್ಯಾಸ್ತ ಹೇಗಾಗುತ್ತೋ ಹಾಗೆ ಎಲ್ಲವನ್ನೂ ಕೂಡ ಅಂಧಕಾರದಲ್ಲಿ ಮುಳುಗಿಸಿ ಅವನು ಹೊರಟೋಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೂರ್ಯನ ಹೋಲಿಕೆಯನ್ನು ಕೊಟ್ಟು ಇಲ್ಲಿ ಕೃಷ್ಣ ಹೇಗೆ ಹುಟ್ಟದ ಮತ್ತು ಎಲ್ಲಿ ಹಸ್ತನಾದ ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟದ, ಆಮೇಲೆ ಮಥುರೆಯ ಅಕ್ಕಪಕ್ಕ ಇರುವಂಥ ಎಲ್ಲರಿಗೂ ಕೂಡ ಅವನು ಸಂತೋಷವನ್ನು ಕೊಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ದ್ವಾರಕೆಯಲ್ಲಿ ತುಂಬಾ ಅತ್ಯುಚ್ಛ್ರಾಯ ಸ್ಥಾನ ಅಂತಂದರೆ ಏನು, ಈಗ ನೆತ್ತಿ ಮೇಲೆ ಸೂರ್ಯ ಬರೋದು ಅಂತ ಹೇಳ್ತೀವಲ್ವ, ಅದು ಅಲ್ಲಿಗೆ ಬರ್ತಾನೆ. ಆಮೇಲೆ ಅವನು ಹೇಗೆ ಸೂರ್ಯ ಅಸ್ತವಾಗುತ್ತೋ ಹಾಗೆ ಎಲ್ಲರನ್ನು ಕತ್ತಲಲ್ಲಿ ಮುಳುಗಿಸ್ಬಿಟ್ಟು ಅವನು ಹೊರಟೋಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.